Hi friends, welcome back to the channel Technical Edits. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ರೀಲ್ ತುಂಬಾ ವೈರಲ್ ಆಗಿದೆ. ಈ ರೀತಿಯಾಗಿ ಒಂದು ವಿಡಿಯೋನ ಎಡಿಟ್ ಮಾಡೋದು ಯಾವ ರೀತಿ ಅಂತ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿರ್ತಾರೆ ಲೈಕ್ ಮಾಡಿ, ವಿಡಿಯೋ ಹೇಗೆ ಅನಿಸ್ತು ಅಂತ ಕೊನೆಯಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಡಿಸ್ಕ್ರಿಪ್ಷನಲ್ಲಿ ಆಲ್ ಮಟೀರಿಯಲ್ಸ್ ಲಿಂಕ್ನ ಕೊಟ್ಟಿದ್ದೀನಿ. ಈ ನಾನು ಯೂಸ್ ಮಾಡ್ತಿರೋ ಆ್ಯಪ್ ಲಿಂಕ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ. ಸೊ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಯಾವ ರೀತಿ ಒಂದು ವಿಡಿಯೋ ಎಡಿಟ್ ಮಾಡೋದಂತ ನೋಡ್ಕೊಂಬಿಟ್ಟು ನೀವು ಎಡಿಟ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಮೊದಲು ಕ್ಯಾಪ್ಕಟ್ ಅಂತ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇದು ಪ್ಲೇಸ್ಟೋರಲ್ಲಿ ಸಿಗಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದು ಪ್ಲೇಸ್ಟೋರಲ್ಲಿ ಕೆಲವೊಂದು ಕಂಟ್ರಿಗಳಲ್ಲಿ ಮಾತ್ರ ಅವೈಲೇಬಲ್ ಇದೆ. ನೀವು ಈ ಒಂದು ಎಫೆಕ್ಟ್ಗಳಲ್ಲಿ ಫಿಲ್ಟರ್ ಹಾಕೋಕ್ಕೆ ಒಂದು VPN ಸಪೋರ್ಟ್ ಬೇಕು ಮತ್ತು ನಿಮ್ಮ ಡಾಟಾ ಆನ್ ಇರಬೇಕು. VPN ಡೌನ್ಲೋಡ್ ಮಾಡಿಕೊಂಡು VPNನ ಕನೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ಆ ಒಂದು ವಿಡಿಯೋನ ಕ್ಲಿಕ್ನ ಮಾಡಿ ನೀವು ಶೂಟ್ ಮಾಡಿ ಇಟ್ಕೊಂಡಿರ್ಬೋದು. ನಾನು ಇದೇ ಒಂದು ವಿಡಿಯೋನ ಈ ರೀತಿಯಾಗಿ ಶೂಟ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು, ಸೊ ನಾನು ಇದೇ ಒಂದು ವಿಡಿಯೋ ಮ್ಯೂಸಿಕ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಕ್ಲಿಕ್ನ ಮಾಡ್ತೀನಿ. ಸೊ ಈ ರೀತಿಯಾಗಿ ಆಡಿಯೋ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಈ ವಿಡಿಯೋ ಎಲ್ಲಿವರೆಗೂ ಇದೆ, ಇದೇ ಒಂದು ವಿಡಿಯೋನ ನಿಮಗೆ ಮಾಡಲಾಗಿ ಒಂದು ಎಡಿಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿವರೆಗೂ ಈ ರೀತಿಯಾಗಿ ಒಂದು ವಿಡಿಯೋ ಇದೆ. ಸೊ ಇಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೇನು ಇದು ಅವಶ್ಯಕತೆ ಇರೋಲ್ಲ. ಸೊ ನೀವು ಶೂಟ್ ಮಾಡಿಕೊಂಡು ವಿಡಿಯೋನ ಇಲ್ಲಿವರೆಗೂ ಹಾಕಬೇಕಾಗುತ್ತೆ. ಸೊ ಇದಾದಮೇಲೆ ನಾನು ಒಂದು ಫೋಟೋನ ಹಾಕ್ತೀನಿ. ಸೊ ನೀವು ಯಾವ ಒಂದು ಫೋಟೋನ ಸೊ ಎಡಿಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಫೋಟೋನ ಇಲ್ಲಿ ಹಾಕ್ಕೊಳ್ಳಿ. ಸೊ ಈ ರೀತಿಯಾಗಿ ಫೋಟೋನ ಝೂಮ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಸೊ ನಾನು ಮಾಡಲ್ಗೋಸ್ಕರ ಈ ಒಂದು ಫೋಟೋನ ಅಷ್ಟೇ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ನೀವು ಒಂದು ಫೋಟೋ ತೆಗೆಸ್ಕೊಂಡಿರ್ತೀವಲ್ವ ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ನೀವು ಶೂಟ್ ಮಾಡೋ ವಿಡಿಯೋನ ಈ ಕಡೆ ಒಂದು ಫಸ್ಟ್ಗೆ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಫೋಟೋ ಮೇಲೆ ಕ್ಲಿಕ್ನ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಸ್ಟೈಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸೊ ಈ ಥರ ಝೂಮ್ ಮಾಡಿ. ಇಲ್ಲಿ 3D ಝೂಮ್ ಪ್ರೋ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ಮೇಲೆ ಜನರೇಟಿಂಗ್ ಅಂತ ಬರುತ್ತೆ. ಸೊ ಇದು 100% ಜನರೇಟ್ ಆದಮೇಲೆ ಈ ರೀತಿಯಾಗಿ ಒಂದು ಬರುತ್ತೆ. ಇದಾದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಕ್ಲಿಕ್ ಮಾಡಾದಮೇಲೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಈ ಒಂದು ಫೋಟೋಗೆ ಇದು ವರ್ಕ್ ಆಗ್ತಾಯಿದೆ ಅಂತ. ಸೊ ಇದೇ ರೀತಿ ನೀವು ಫಸ್ಟ್ ಶೂಟ್ ಮಾಡ್ಕೊಂಡು ವಿಡಿಯೋನ ಇಲ್ಲಿ ಮೊದಲು ಹಾಕ್ಕೊಳ್ಳಿ. ಅದಾದಮೇಲೆ ಫೋಟೋನ ಇಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ. ಎಫೆಕ್ಟ್ಸ್ ಮೇಲೆ ವಿಡಿಯೋ ಎಫೆಕ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಟ್ರೆಂಡಿಂಗಲ್ಲಿ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಪಾರ್ಟಿ ಅಂತ ಇದೆಯಲ್ಲ, ಸೊ ಈ ಒಂದು ಮೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಒಂದು ನಿಯೋನ್ ಕೆಳಗಡೆ ಸ್ಟ್ರೋಬ್ ಅಂತ ಒಂದು ಆಪ್ಷನ್ ಇದೆ. ಸೊ ನೋಡ್ತಾ ಇರ್ಬೋದು ಈ ಒಂದು ಆಪ್ಷನ್ನ ಇಲ್ಲಿ ಇಟ್ಕೊಳ್ಳಿ. ಸೊ ಸ್ಟ್ರೋಬ್ ಅಂತ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿ. ಇದಾದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಇದನ್ನು ಈ ಥರ ಇಟ್ಕೊಂಡ್ಬಿಟ್ಟು ಫೋಟೋ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿವರೆಗೂ ಈ ಒಂದು ಎಫೆಕ್ಟ್ನ ಒಯ್ಯಬೇಕಾಗುತ್ತೆ. ಸೊ ಈ ರೀತಿಯಾಗಿ ಇಲ್ಲಿವರೆಗೂ ಈ ಒಂದು ಫೋಟೋನ ಸೊ ಕ್ಲಿಕ್ ಮಾಡಿಕೊಂಡು ಈ ರೀತಿಯಾಗಿ ಹಾಕಿ. ಸೊ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ವಿಡಿಯೋ ಎಡಿಟ್ ಆಗಿದೆ ಅಂತ. ಸೊ ಇದನ್ನು ಈಗ ಎಕ್ಸ್ಪೋರ್ಟ್ ಮಾಡೋಣ. ಸೊ ಇದಾದಮೇಲೆ ಇಲ್ಲಿ ಕ್ವಾಲಿಟಿನ ನೀವು ಆಗಿ ಇಟ್ಕೋಬೋದು, ಆ ರೀತಿಯಾಗಿ ಇಟ್ಕೋಬೋದು. ಅದಾದಮೇಲೆ ಮೇಲೆ ಈ ಒಂದು ಸಿಂಬಲ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಈ ರೀತಿಯಾಗಿ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನೋಡಿದ್ರಲ್ಲ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.